ಅಮ್ಮ ಹೌದು, ಆದರೆ ಹೇಗೆ ಸೈನ್ ಹಾಕಿಸ್ಕೊಳ್ಳಿ ನಾನು? ಇಷ್ಟಾದರೂ ಅವರಿಗೆ ಗೊತ್ತಾದರೆ ಕಷ್ಟ ಅಲ್ವಾ? ಅದೆಲ್ಲ ಒಳ್ಳೇದಲ್ಲಲ್ವಮ್ಮ ಆ ಥರ ಎಲ್ಲ ಸೈನ್ ಹಾಕಿಸ್ಕೊಳ್ಳೋದು. ಹೌದು, ಆಸ್ತಿ ಬೇಕು, ಆದರೂ ಅದೇ ನನಗೆ ಭಯ. ಅವರ ಮಗಳಿಗೆ ಕೊಟ್ಬಿಟ್ರೆ ಎಲ್ಲನೂ ನನಗೇನು ಇಲ್ಲದಾಗುತ್ತಲ್ವಾ? ಆಯ್ತಾಯಿತು, ನಾನು ಏನಾದರೂ ಬೇರೆ ಲೆಟ್ರು ಬೇರೆ ವಿಷಯ ಅಂತೇಳಿ ಸುಮ್ಮನೆ ಒಂದು ಲೆಟ್ರು ಕೊಟ್ಟು ಸೈನ್ ಹಾಕಿಸ್ತೀನಿ, ಆಯ್ತಮ್ಮ? ಆಮೇಲೆ ನಿಮಗೆ ಕಾಲ್ ಮಾಡ್ತೀನಿ, ನೋಡ್ತೀನಿ ಇವತ್ತು ಇಲ್ಲಾಂದರೆ ನಾಳೆ ಹೊತ್ತಾದ್ರೆ ಆಫೀಸಲ್ಲಿ ನಿಮಗೆ ಕಾಲ್ ಮಾಡ್ತೀನಿ ಅಮ್ಮ. ಹಾಂ ಆಯ್ತಾಯಿತು. ಮತ್ತು ಅತ್ತೆ ಬರ್ತಾರೆ ಅನಿಸುತ್ತೆ, ನಾನು ಇರ್ತೀನಿ. ಒಂದು ಚೇಂಜ್ ಮಾಡಿ ಕಾಣೋದು ಇಲ್ಲ. ಎಷ್ಟು ಅತ್ತೆ ಏನಮ್ಮ, ನಾನು ಈಗಷ್ಟು ಕುಡ್ದಲ್ಲ. ಇಲ್ಲ, ಬಾಳೆಹಣ್ಣು ಮತ್ತೆ ಟೀ ಕುಡೀರಿ, ನಾನು ಬಿಸಿ ಬಿಸಿ ಮಾಡಿದ್ದೀನಿ. ಅದೇನು ಚೀಟಿ ಇಟ್ಕೊಂಡಿದ್ದು? ಅದು ಅವ್ರದ್ದು ಬಾಡಿಗೆ, ಅವ್ರದ್ದು ರೆಂಟಿಗೆ. ಅದು ಮುನ್ನಷ್ಟು ಕೊಟ್ಟಿದ್ರಲ್ಲ? ಇಲ್ಲ, ಅವರು ಸೈನ್ ಹಾಕಕ್ಕೆ ಹೇಳಿದ್ರು, ಸೈನ್ ಹಾಕೊಡಿ. ಅಲ್ಲಮ್ಮ, ನಿನಗೆ ಆಸ್ತಿ ಬೇಕು ಅಂದ್ರೆ ನನ್ನ ಹತ್ರ ಆಸ್ತಿದಲ್ಲ, ಅದು ರೆಂಟಲ್. ಇದು ನನ್ಗೆ ಗೊತ್ತಮ್ಮ, ನಾನು ಎಲ್ಲ ಕೇಳ್ಕೊಂಡಿದ್ದೀನಿ. ಈಗ ಇದು ನಾನು ಬೇಕಾದ್ರೆ ಓದ್ತೀನಿ, ನನಗೂ ಓದ್ಲಿಕ್ಕೆ ಮತ್ತೆ ನೀನು ನಿನ್ನ ಅಮ್ಮ ಮಾತಾಡೋದೆಲ್ಲ ಕೇಳ್ಕೊಂಡಿದ್ದೀನಿ. ನೀನು ಆ ಥರ ಇದ್ರೆ ನನ್ನ ಹತ್ರ ಹೇಳು, ನನ್ನ ಹತ್ರ ಹೇಳಿದ್ರೆ ನಾನೇ ಕೊಡ್ತಿದ್ದೆ. ನಾನು ಸತ್ ಮೇಲೆ ನಿಮಗೆಲ್ಲ, ನಾನು ಸತ್ತಾಗ ಏನು ಕೊಂಡೋಗಲ್ಲ. ನಿನಗೂ ನನ್ನ ಮಗಳಿಗೆ ಅಷ್ಟೇ ಆಸ್ತಿ. ಅವಳಂತೂ ಬರಲ್ಲ ಮನೆಗೆ. ಅವಳು ಈ ತರ ಆಸ್ತಿ ಕೊಡ್ಬೇಕು ಅಂತ ಹಠ ಮಾಡಿ ಕೂತಿದ್ದಾಳೆ. ನೀನ್ ಈ ತರ ಮಾಡ್ತೀಯ ಅಂದ್ರೆ ನಾನು ಈ ಆಸ್ತಿ ಬರೆದು ಕೊಟ್ಟು ಯಾವ್ದಾದ್ರು ಅನಾಥಾಶ್ರಮದಲ್ಲಿ ಇರ್ತೀನಿ ಅಷ್ಟೇ. ನಿನ್ ಮಕ್ಳು ಇದ್ದಾರೆ, 2 ಮಕ್ಳು, ಗಂಡು ಹೆಣ್ಣು. ಅವರು ಒಂದಿನ ಇದೇ ಮಾಡುದಮ್ಮ. ನಾವ್ ಇವಾಗೆಲ್ಲ ನಮ್ ಕರ್ಮ, ನಾವ್ ಮಾಡಿದ ಕರ್ಮ ಇವಾಗ್ಲೇ ಸಿಗುತ್ತೆ. ನಿನ್ಗೆ 2 ಮಕ್ಳಿದ್ದಾರೆ, ಒಂದೊಂದ್ ದಿನ ಅವರು ಅದೇ ತರ ಮಾಡ್ತಾರಮ್ಮ. ನಮ್ಮನ್ನ ನೋಡಿ ಮಕ್ಳು ಕಲಿತಾರೆ. ಈ ತರ ಯಾಕೆ ಮಾಡಿದ್ದೆ? ನನ್ನ ಹತ್ರ ಕೇಳಿದ್ರೆ ನಾನು ಆಸ್ತಿ ಕೊಡ್ತಿದ್ದೆ. ನಾನು ಯಾವತ್ತೂ ನನ್ನ ಮಕ್ಳಿಗೆ ಅಂತಾನೆ ಇರುದಲ್ವಾ? ಈ ತರ ಮಾಡ್ತಿ ಅಂತ ಅನ್ಕೊಂಡಿರ್ಲಿಲ್ಲ. ಅದು ಬೇರೆ, ನೀನ್ ಇಷ್ಟು ಓದಿದವಳು, ಅದು ಬೇರೆ, ನೀನು ಓದಿದವಳು. ಅಮ್ಮನ್ ಹೇಳಿದ್ರಂತ ಅವ್ರ ಮಾತು ಕೇಳ್ತೀಯಲ್ಲ. ಅವ್ರೇನು ಓದದವರು, ಅವ್ರಿಗೆ ಗೊತ್ತಾಗಲ್ಲಮ್ಮ. ಅದಕ್ಕೆಲ್ಲ ಅವ್ರ ಮಾತು ಕೇಳ್ಕೊಂಡು ಈ ತರ ಮಾಡ್ಲಿಕ್ಕೆ ಹೋಗಿದ್ಯಲ್ಲ. ಈ ತರ ಆದ್ರೆ ನಾನು ಆಸ್ತಿ ಬರೆದು ಕೊಡ್ತೀನಿ. ನೀನು ನನ್ನ ಮಗ ಚೆನ್ನಾಗಿದ್ರೆ ನನಗೆ ಅಷ್ಟೇ ಸಾಕಮ್ಮ. ಬೇಡತ್ತೆ, ನನ್ ತಪ್ಪಾಯ್ತು. ನಾನು ಯಾವತ್ತೂ ಈ ತರ ತಪ್ಪು ಮಾಡಲ್ಲ. ನನ್ನ ಅಮ್ಮನ ಮಾತು ಹೇಳ್ಬಿಟ್ಟು ನಿಮ್ಗೆ ಈ ತರ ಮಾಡಕ್ ಹೋದೆ. ಹೌದು, ನನಗೂ ಹಿಂಗೆ ಮಾಡ್ತಾರೆ ದೊಡ್ಡವರಾದ್ಮೇಲೆ. ಹೌದು, ಇವಾಗ ಪಾಪ ಮಾಡಿದ್ದು ಇವಾಗ್ಲೇ ಸಿಗುತ್ತೆ. ನಾನು ಯಾವುದೋ ಒಂದು ಕೆಟ್ಟ ಬುದ್ಧಿಯಿಂದ ಈ ತರ ಮಾಡಕ್ ಹೋದೆ. ನಾನು ಕ್ಷಮಿಸುತ್ತೆ. ನಾನು ಯಾವತ್ತೂ ಮಾಡಲ್ಲ ಈ ತಪ್ಪು. ಇನ್ನು ನಿಮ್ಮನ್ನ ಚೆನ್ನಾಗೇ ನೋಡ್ಕೊಳ್ತೀನಿ. ನೀವು ಆಶ್ರಮಕ್ಕೆ ಎಲ್ಲೂ ಹೋಗೋದು ಆ ತರ ಎಷ್ಟೋ ತಪ್ಪು ಮಾಡ್ತೀನಿ. ನೀನ್ ತಪ್ಪು ಮಾಡಿ ನೀನ್ ತಿದ್ಕೊಂಡಿದ್ಯಲ್ಲ ತಪ್ಪನ್ನು, ಅಷ್ಟು ಸಾಕು. ಹೋಗು. ಕಾಫಿ ಸ್ವಲ್ಪ ತಣ್ಣಗಾಗಿದೆ, ಸ್ವಲ್ಪ ಬಿಸಿ